ಇರಾನ್ನಲ್ಲಿ ಖಮೇನಿ ಹತ್ಯೆಗೆ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಗೌರಿಬಿದನೂರು ತಾಲೂಕಿನ ಅಲಿಪುರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅಘೋಷಿತ ಬಂದಿದ್ದು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ದಾರೆ. ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟಿಸ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ ಹತ್ಯೆಯನ್ನ. ಅಮೆರಿಕ ಮತ್ತು ಇಸ್ರೇಲ್ ನಡೆಯನ್ನ, ಅಟ್ಯಾಕ್ ಅನ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಅಲಿಪುರ ಗ್ರಾಮದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುವಂತಹ ನಿಟ್ಟಿನಲ್ಲಿ ಘೋಷಣೆ ಕೂಡ ಮಾಡಲಾಗಿದೆ. ಅಮೆರಿಕ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ ಅಮೆರಿಕದ ಈ ನಡೆಯನ್ನ. ಅಲಿಪುರದಲ್ಲಿ ಶಿಯಾ ಮುಸ್ಲಿಮರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಅತಿ ದೊಡ್ಡ ಊರಿದು ಅಲಿಪುರ. ಸೊ ಈ ಊರಿಗೂ ಅಲಿ ಖಮೇನಿ ಈ ಹಿಂದೆ ಬಂದಿದ್ರು. ಈ ಊರಲ್ಲಿರುವಂತಹ ಆಸ್ಪತ್ರೆಯ ಹೆಸರು ಕೂಡ ಖಮೇನಿಯವರ ಹೆಸರಿದೆ. ಸೊ ಒಂದು ಅವಿನಾಭಾವವಾದಂತಹ ಸಂಬಂಧ. ಈ ಊರಿನ ಬಹುತೇಕ ಸಂಬಂಧಿಕರುಗಳು ಇರಾನ್ನಲ್ಲಿದ್ದಾರೆ. ವಿದ್ಯಾರ್ಥಿಗಳು ಇರಾನ್ನಲ್ಲೇ ಓದ್ತಾ ಇದ್ದಾರೆ, ಹೈಯರ್ ಎಜುಕೇಶನ್ ಮಾಡುವಂಥವರು. ಅಲ್ಲಿ ಸರ್ಕಾರ ಅಲಿಪುರದವರು ಅಂದ್ರೆ ಹೆಚ್ಚಿನ ರೀತಿಯಾದಂತಹ ಸಹಕಾರವನ್ನ ಕೊಡುತ್ತೆ. ಸೊ ಆ ಒಂದು ಅವಿನಾಭಾವ ಸಂಬಂಧ. ಸೊ ಅಲ್ಲಿ ಈಗ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಅಲಿಪುರ ಪಟ್ಟಣದಲ್ಲಿ ಶೋಕದ ವಾತಾವರಣ ಇದೆ. ಅದು ಮುಖ್ಯವಾಗಿ ಏನೆಂದರೆ ಇರಾನದ ಸುಪ್ರೀಂ ಲೀಡರ್ ಆದ ಸೈಯದ್ ಅಲಿ ಖಾಮೆನಾಯಿ ಅವರಿಗೆ ಸಾಯಿಸಿದ್ದಾರೆ. ರಹಬರೆ ಮೊಅzzಮ್ ಅಂತ ಹೇಳಿದ್ರೆ ನಮ್ಮದು ನಾಯಕತ್ವ, ದೊಡ್ಡ ನಾಯಕತ್ವರವರು. ಈ ಇಸ್ರಾಯಿಲ್ ಮತ್ತು ಅಮೆರಿಕ ದುಷ್ಕರ್ಮಿಗಳು ಇವರಿಗೆ ಬಾಂಬ್ ಮುಖಾಂತರ ಸಾಯಿಸಿದ್ದಾರೆ. ಇದು ಸಾವು ಮಾತ್ರ ಅಲ್ಲ, ಇದು ಅವರು ಸಾಯಿಸಿದ್ದಾರೆ, ಬಟ್ ಇದು ಬಲಿದಾನ. ಇದು ಬಲಿದಾನ ಅಂದರೆ ಅವರು ದೇಹ ಮಾತ್ರ ಹೋಗುತ್ತೆ, ಅವ್ರದ್ದು ನೀತಿ ರೀತಿ ಪದ್ಧತಿ ಅವ್ರ ಮಾರ್ಗದರ್ಶನ ಎಲ್ಲ ಇಲ್ಲೇ ಇದೆ. ನಾವು ಎಲ್ಲೂ ಬಿಟ್ಟು ಹೋಗಿದ್ದಿಲ್ಲ ಮತ್ತು ಹಂಗೆ ಉಳಿತಾ ಇರ್ತದೆ. ಅದಕ್ಕಾಗಿ ಅವರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ, ಇರಾನ್ ಮತ್ತು ಚಿಕ್ಕಬಳ್ಳಾಪುರದ ಈ ಅಲಿಪುರಕ್ಕೆ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು ಹಿಂದೆ ಕೂಡ ರುಜುವಾತಾಗಿದೆ. ಅದು ಸದ್ಯಕ್ಕೆ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆ. ಯಾವ ರೀತಿಯಾಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ, ಹೇಗೆ ಪ್ರತಿಭಟನೆ ಆಗ್ತಾ ಇದೆ? ಅರುಣ್ ಹುಗರ್, ಖಂಡಿತವಾಗಿಯೂ. ಯಾಕೆಂದ್ರೆ ಒಂದು ಇಸ್ರೇಲ್ ಹಾಗೂ ಅಮೆರಿಕ ಏನು ಜಂಟಿ ದಾಳಿಯಿಂದ ಇರಾನ್ ತತ್ತರಿಸಿ ಹೋಗಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಅವರ ಧರ್ಮಗುರುಗಳಾದಂತಹ ಖಮೇನಿಯವರು ಸಹ ಇಲ್ಲಿ ಮೃತಪಟ್ಟಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಮಾಹಿತಿ ತಿಳಿಯುತ್ತಿದ್ದಂತೆ ಈಗ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತರಾಗಿ ಅವರನ್ನ ಕ್ಲೋಸ್ ಮಾಡಿ, ಅಂದ್ರೆ ಬಂದ್ ಮಾಡಿ ಸ್ವಯಂ ಪ್ರೇರಿತರಾಗಿ ಒಂದು ಶೋಕಾಚರಣೆಯನ್ನ ಮಾಡ್ತಾ ಇರುವಂತಹದ್ದು. ಅಷ್ಟೇ ಅಲ್ಲದೆ ಇಡೀ ಗ್ರಾಮದಲ್ಲಿ ಅಂದ್ರೆ ಈ ಶಿಯಾ ಸಮುದಾಯ ಏನಿದೆಯೋ ಸುಮಾರು 25,000ಕ್ಕೂ ಅಧಿಕ ಜನಸಂಖ್ಯೆ ಈ ಶಿಯಾ ಸಮುದಾಯ ಇರುವಂತದ್ದು. ಸೊ ಈ ಹಿನ್ನೆಲೆ ಪ್ರತಿಯೊಬ್ಬರು ಸಹ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ, ಜೊತೆಗೆ ಅವರ ಧರ್ಮಗುರುಗಳ ಬಂಧನ ಖಂಡಿಸಿ ಕಪ್ಪು ಪಟ್ಟಿಯನ್ನ ಧರಿಸಿ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅವರು ಸಮುದಾಯದ ಮುಖಂಡರು ಪ್ರತಿಯೊಬ್ಬರು ಸಹ ಕಣ್ಣೀರು ಹಾಕಿ ತಮ್ಮ ಧರ್ಮಗುರುಗಳ ಏನು ಸಾವಾಗಿದ್ರು, ಮೃತಪಟ್ಟಿದ್ದಾರೋ ಅವರ ಕುಟುಂಬಸ್ಥರು ಪ್ಲಸ್ ಅವರ ಏನು ಒಂದು ಧರ್ಮಗುರುಗಳ ಮೃತಪಟ್ಟಿರುವ ಬಗೆಗೆ ಸಾಕಷ್ಟು ರೀತಿಯಾದಂತಹ ಶೋಕಾಚರಣೆ ಹಾಗೂ ಪ್ರಾರ್ಥನೆಯನ್ನ ವಿಶೇಷವಾಗಿ ಸಲ್ಲಿಸಿರುವಂತದ್ದು. ಈಗಾಗಲೇ 3 ದಿನಗಳ ಕಾಲ ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಗುರುಗಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತೇವೆ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಇದೇ ಒಂದು ಗ್ರಾಮದಿಂದ ಸುಮಾರು ಇರಾನ್ ನಲ್ಲಿ 100ಕ್ಕೂ ಅಧಿಕ ಜನರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಸಹ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೋಷಕರಿಗೂ ಸಹ ಬಹಳಷ್ಟು ರೀತಿಯಾದಂತಹ ಇಲ್ಲಿ ಒಂದು ರೀತಿಯಾದಂತಹ ಬೇಸರ ಅಂತ ಹೇಳ್ಬಹುದು. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ MBBS ವಿದ್ಯಾಭ್ಯಾಸಕ್ಕಾಗಿ ಇರಾನ್ ನಲ್ಲಿ ನೆಲೆಸಿರುವಂತದ್ದು. ಈಗಾಗಲೇ ತಮ್ಮ ಪೋಷಕರಿಗೂ ಸಹ ಮಕ್ಕಳು ಪ್ರತಿಯೊಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಧರ್ಮಗುರುಗಳು ಏನಿದಾರೋ ತಮ್ಮ ಧರ್ಮಗುರುಗಳು ಸಹ ಈಗ ಒಂದು ಬಲಿದಾನ ಆಗಿರುವಂತದ್ದು. ಅದೇ ರೀತಿಯಲ್ಲಿ ಆ ಸಿಚುವೇಶನ್ ಬಂದ್ರೆ ನಾವು ಸಹ ಬಲಿದಾನ ಆಗಕ್ಕೆ ರೆಡಿ ಆಗಿದ್ದೀವಿ ಅಂತ ತಮ್ಮ ಮಕ್ಕಳು ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅಂತಹ ಯಾವುದೇ ರೀತಿಯಾದಂತಹ ಆತಂಕ ಪಡುವ ಅವಶ್ಯಕತೆ ಇಲ್ಲ, ನಾವೆಲ್ಲ ಸೇಫ್ ಆಗಿ ಇದ್ದೀವಿ ಅಂತ ಕೂಡ ತಮ್ಮ ಪೋಷಕರಿಗೆ ಮಾಹಿತಿಯನ್ನ ಅಲ್ಲಿ ಮಕ್ಕಳು ನೀಡಿರುವಂತಹದ್ದು. ಅರಣ್ಯ ಒಟ್ಟಾರೆ ಈಗ ಏನಂದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದಲ್ಲಿ ಶೋಕಗಟ್ಟಿದ ಮಡುವಿನ ವಾತಾವರಣ ಇರುವಂತದ್ದು. ಪ್ರತಿಯೊಬ್ಬರು ಸಹ
ಸ್ವಯಂ ಪ್ರೇರಿತವಾಗಿ ತಮ್ಮ ಧರ್ಮಗುರುಗಳ ಈ ಒಂದು ಕೊಲೆ ಏನಿದೆಯೋ ಇದನ್ನ ಖಂಡಿಸಿ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅರುಣ್, ದತ್ತಾತ್ರೇಯ, ಬಹುತೇಕ ಕಡೆಗಳಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಪಾಕಿಸ್ತಾನ ಸೇರಿದಂಗೆ ನಮ್ಮ ಭಾರತ ಸೇರಿದಂಗೆ ಬಹುತೇಕ ಕಡೆಗಳಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಅವರನ್ನ ಇಷ್ಟಪಡುವಂತವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೇಗೆ ಅಲಿಪುರದಲ್ಲಿ ಆಗ್ತಾ ಇದೆ ಹಾಗೇನೆ ಬಹಳಷ್ಟು ಕಡೆಗಳಲ್ಲಿ ಕಾಲ್ ತುಳಿತ ಪ್ರಕರಣ, ಗಲಾಟೆಗಳು ಆಗಿರುವುದು ಕೂಡ ಇದೆ. ಉದ್ವಿಗ್ನದ ಪರಿಸ್ಥಿತಿ ಆಗಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅಲಿಪುರದಲ್ಲಿ ಕೂಡ ಇದ್ದಕ್ಕಿದ್ದಂಗೆ ಆಗಿರುವಂತಹ ಪ್ರತಿಭಟನೆ ಇದು. ಸೊ ಪೊಲೀಸರ ನಿಯೋಜನೆ ಆಗಿದೆಯಾ? ಭದ್ರತಾ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳಾಗ್ತಾ ಇದೆ ಅಲ್ಲಿ? ಖಂಡಿತವಾಗಿ, ಯಾಕಂದ್ರೆ ಸ್ವಯಂ ಪ್ರೇರಿತವಾಗಿ 3 ದಿನಗಳ ಬಂದ್ ಆಯೋಜನೆ ಮಾಡ್ತಾ ಇದ್ದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಿರುವಂತದ್ದು. ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಒಂದು ಸಂಘಟನೆಯ ಮುಖಂಡರಿಂದ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಯಾವುದೇ ರೀತಿಯಾದಂತಹ ಗೊಂದಲವಿಲ್ಲದೆ ಆ ಮುಖಂಡರೇ ಒಂದು ಒಗ್ಗಟ್ಟಿನಿಂದ ಈ ಒಂದು ಪ್ರದರ್ಶನ ಮಾಡ್ತಾ ಇರೋದ್ರಿಂದ ಆದ್ರೂ ಸಹ ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗದಂತೆ ಅಲಿಪುರ ಸುತ್ತಮುತ್ತ ಹಾಗೂ ಅಲಿಪುರದ ಪ್ರತಿಯೊಂದು ಮೂಲೆಗಳಲ್ಲಿಯೂ ಸಹ ಪೊಲೀಸ್ ಒಂದು ರೀತಿಯಾದಂತಹ ಕಟ್ಟೆಚ್ಚರಿಕೆ ವಹಿಸಿ ಯಾವುದೇ ರೀತಿಯಾದಂತಹ ಒಂದು ಅನಾಹುತ ನಡೀಬಾರ್ದಂತಹ ಬಹಳಷ್ಟು ರೀತಿಯಾದಂತಹ ಒಂದು ರೀತಿಯ ಕಟ್ಟೆಚ್ಚರಿಕೆ ವಹಿಸ್ಕೊಂಡು ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ. ಬೆಂಗಳೂರಿನ ರಿಚ್ಮಂಡ್ ಟೌನ್ ಬಳಿ ಶಿಯಾ ಮುಸ್ಲಿಮರು ಪ್ರತಿಭಟಿಸ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆ. ನೂರಾರು ಜನರಿಂದ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾದಂತಹ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕಣ್ಣೀರು ಸುರಿಸ್ತಾ ಆಕ್ರಂದನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಪ್ರತಿಭಟನೆಗೆ ಬಂದ ಕಾಂಗ್ರೆಸ್ ಶಾಸಕ ಗಿನೆ ಹ್ಯಾರಿಸ್ ಅವರ ಸಮ್ಮುಖದಲ್ಲೇ ಆಗ್ತಾರೆ ಹೋರಾಟ, ಪ್ರತಿಭಟನೆ, ಆಕ್ರೋಶ. ಕನ್ನಡಿಗರನ್ನು ಸುರಕ್ಷಿತವಾಗಿ ವಾಪಸ್ ಕರೆಸುವಂತೆ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಸುಮಾರು ಜನ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಟೌನ್ ಬಳಿ ಶಿಯಾ ಸಮುದಾಯದ ಮುಸ್ಲಿಮರ ಪ್ರತಿಭಟನೆ ಇದೆ. ಶಿಯಾ ಸಮುದಾಯದ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಸಹಜವಾಗಿ ಆ ಸಮುದಾಯದ ಆಕ್ರೋಶಕ್ಕೆ, ಕಣ್ಣೀರಿಗೆ ಕಾರಣ ಆಗಿದೆ. ಪ್ರಪಂಚದ ಬಹುತೇಕ ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖಂಡಿಸ್ತಾ ಇದ್ದಾರೆ ಈ ಒಂದು ಹತ್ಯೆಯನ್ನು. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಶ್ವಸಂಸ್ಥೆ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಬೇಕು, ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅನ್ನುವಂಥ ಬೇಡಿಕೆ ಇದೆ, ಆಕ್ರೋಶ ಇದೆ. ಇದು ಬೆಂಗಳೂರಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಯ ದೃಶ್ಯಗಳು. ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಖಮೇನಿಯ ಫೋಟೋಗಳನ್ನು ತೋರಿಸ್ತಾ, ಪ್ರದರ್ಶನ ಮಾಡ್ತಾ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಇರಾನ್ನಲ್ಲಿ ಖಮೇನಿ ಹತ್ಯೆಯನ್ನ ಖಂಡಿಸಿ ಇವತ್ತು ಸಿಲಿಕಾನ್ ಸಿಟಿಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ನನ್ನ ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಶಿಯಾಸ್ ಮುಸ್ಲಿಮ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಖಮೇನಿ ಅವರ ಫೋಟೋವನ್ನ ಹಿಡ್ಕೊಂಡು ಭಾವಚಿತ್ರದೊಂದಿಗೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ಕೊಂಡು ಬಂದ್ರು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಪ್ರತಿಭಟನೆಯ ಉದ್ದೇಶ ಏನು? ನಾವು ಇವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತೀವಿ ಮೇಡಮ್. ಇವ್ರು ನಮ್ಮ ಲೀಡರ್, ಇವರು ನಾವು ಇವ್ರನ್ನ ಬಿಟ್ಟು ಇರಕ್ಕಾಗಲ್ಲ ಮೇಡಮ್. ಲೀಡರ್ಗೆ ಸಾಯಿಸಿದ್ದಾರೆ ಮೇಡಮ್. ತಿಂಗಳಲ್ಲಿ ಎಲ್ಲ ಇದ್ ಮಾಡ್ಬಿಡ್ತಾರೆ. ನಮ್ ಸುಪ್ರೀಂ ಲೀಡರ್ ಮಾಡೋರೆ ಅಮೆರಿಕ ಅವರು. ನಾವ್ ಯಾವಾಗ್ಲೂ ಯಾರ್ದು ಅನ್ಯಾಯ ಮಾಡಿಲ್ಲ, ನಾವ್ ಯಾವಾಗ್ಲೂ ಪುಣ್ಯನೇ ಮಾಡಿದ್ದು. ಫಲಸ್ತೀನ್ ಅವ್ರಿಗೂ ನಾವು ಸಪೋರ್ಟ್ ಮಾಡಿದೀವಿ. ಹಂಗಾದ್ರೂ ನಮ್ ಸುಪ್ರೀಂ ಲೀಡರ್ಗೆ ಹಂಗ್ ಮಾಡೋರೆ ಅಂದ್ರೆ ನಾವು ಬಿಡಲ್ಲ. ಇದು ಇಲ್ಲಿರುವಂತಹ ಪ್ರತಿಭಟನಾಕಾರರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನಮ್ಮ ಧಾರ್ಮಿಕ ಗುರುವಿನ ಹತ್ಯೆ ಆಗಿದೆ, ಇದನ್ನ ನಾವು ಖಂಡಿಸ್ತೀವಿ. ನಾವು ಅತ್ಯಂತ ಭಾವದಿಂದ ನೋಡುವಂತಹ ಧಾರ್ಮಿಕ ಗುರುವಿನ ಹತ್ಯೆ ಆಗಿದೆ, ಇದನ್ನ ನಾವು ಖಂಡಿಸ್ತೀವಿ. ನಮಗೆ ನ್ಯಾಯ ಬೇಕು ಅನ್ನುವಂತಹ ಆಗ್ರಹವನ್ನ ಇಲ್ಲಿ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ನೂರು ಜೊತೆ ಪ್ರಗತಿ ಸಿಟಿ ನ್ಯೂಸ್ 18 ಬೆಂಗಳೂರು. ಈ ಬಗ್ಗೆ ಮಾತನಾಡೋದಕ್ಕೆ ದುಬೈಲಿರುವಂತಹ ಕನ್ನಡಿಗ ಗಣೇಶ್ ಪ್ರಸಾದ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ ಗಣೇಶ್ ಪ್ರಸಾದ್ ಅವರೇ. ಸರ್ ಹೇಗಿದ್ದೀರಾ? ಆರ್ ಯು ಸೇಫ್? ಹೇಗಿದೆ ವಾತಾವರಣ? ನಾವು ಸೇಫ್ ಆಗಿದ್ದೀವಿ ಸರ್, ಏನ್ ತೊಂದ್ರೆ ಇಲ್ಲ. ನಾವು ಕರೆಕ್ಟ್ ಸೇಫ್ ಆಗಿದ್ದೀವಿ. ನಾವು ಯಾವ ಜಾಗದಲ್ಲಿ ಇದ್ದೀರಾ ಸರ್ ನೀವು? ಅಲ್ಲೆಲ್ಲ ನಾವು ದುಬೈ ಏರ್ಪೋರ್ಟ್ ತುಂಬಾನೇ ಹತ್ರಲ್ಲಿದ್ದೀವಿ, 1 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ಆದ್ರೆ ನಮ್ಮ ಏರಿಯಾದಲ್ಲಿ ಏನ್ ತೊಂದರೆ ಇಲ್ಲ, ನಾವು ಒಳ್ಳೆ ಸೇಫ್ ಅಲ್ಲಿ ಇದ್ದೀವಿ.
ಅವ್ರು ಇಂಟರ್ಸೆಪ್ಟ್ ಮಿಸೈಲ್ಸ್ ಇಂಟರ್ಸೆಪ್ಟ್ ಮಾಡ್ತಾ ಇದೆ ಇಲ್ಲಿ ಗವರ್ಮೆಂಟ್. ಸೊ ನಾವು ಫುಲ್ ಸೇಫ್ ಅಲ್ಲಿ ಇದ್ದೀವಿ. ಓಕೆ, ಈಗ ನೀವಿರೋ ಜಾಗದಿಂದ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಬ್ಲಾಸ್ಟ್ ಆಗೋದು, ಮಿಸೈಲ್ಗಳು ಬೀಳೋದು ಆ ತರದ್ ಏನಾದ್ರು? ಇಲ್ಲ ಸರ್, ಮಿಸೈಲ್ ಎಲ್ಲೂ ಬೀಳಿಲ್ಲ ಸರ್, ಆದ್ರೆ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ಮಿಸೈಲ್ ಗಳನ್ನ. ಸೊ ನಾವು ಫುಲ್ ಸೇಫ್ ಅಲ್ಲಿ ಇದ್ದೀವಿ. ಗಣೇಶ್ ಪ್ರಸಾದ್ ಅವರು ಯಾವಾಗ ಹೋಗಿದ್ ನೀವು? ಯಾವ ಕಾರಣಕ್ಕೆ ಹೋಗಿದ್ದು? ಯಾವಾಗ ಬರೋದು ಡಿಸೈಡ್ ಆಗಿ? ಇಲ್ಲ, ನಾವಿಲ್ಲಿ ರೆಸಿಡೆಂಟ್ ಸರ್, ನಾವು ಇಲ್ಲಿ 18% ಇಲ್ಲೇ ಇದ್ದೀವಿ, ರೆಸಿಡೆಂಟ್ ನಾವಿಲ್ಲಿ. ಹಾಗಾದ್ರೆ ಒಂದು ಸಹಜ ಪ್ರಶ್ನೆ ಸರ್, ಇಲ್ಲಿವರೆಗೂ ಕೂಡ ಅಟ್ ಪ್ರೆಸೆಂಟ್ ಈ ರೀತಿಯಾದಂತಹ ಯುದ್ಧದ ವಾತಾವರಣ ನೋಡೇ ಇರ್ಲಿಕ್ಕಿಲ್ಲ ಅಲ್ವಾ? ಇಲ್ಲ ಸರ್, ನೋಡೇ ಇಲ್ಲ ಸರ್, ನಾವು ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇಲ್ಲ. 18 ವರ್ಷದಿಂದ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಈ ತರ ವಾತಾವರಣ, ಯಾವತ್ತೂ ನೋಡಿ ಇಲ್ಲ. ಓಕೆ, ಎಲ್ಲ ಹೊಸ ತರದ ರೀತಿಯಲ್ಲಿದೆ. ಭಯದ ವಾತಾವರಣ ಅನಿಸ್ತಿದೆಯಾ ಹೇಗೆ? ಸ್ವಲ್ಪ ಭಯದ ವಾತಾವರಣ ಇದೆ. ಏನಂದ್ರೆ ಅದು ಇಂಟರ್ಸೆಪ್ಟ್ ಮಾಡ್ಬೇಕಾದ್ರೆ ಸೌಂಡ್ ಕೇಳ್ತಾ ಇದೆ ಹೊರಗಡೆಯಿಂದ ಅವಾಗ. ಅದು ಬಿಟ್ರೆ ಬೇರೆ ಏನು ಬೀಳೋದು ಆತರ ನಾವೇನು ನೋಡಿಲ್ಲ. ಆದ್ರೆ ಸೌಂಡ್ ಕೇಳಿತ್ತು ಅಷ್ಟೇ, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಕೇಳಿದೆ ಅಷ್ಟೇ. ಇಲ್ಲಿಂದೆಲ್ಲ ಕಾಲ್ ಮಾಡಿದ್ರ ತಮ್ಮ ಮನೆಯವರು, ಕುಟುಂಬದವರು? ಯಾಕಂದ್ರೆ ಸಹಜ ಎಲ್ಲರೂ ಕಾಲ್ ಮಾಡ್ತಾರೆ, ಪ್ಯಾನಿಕ್ ಅಲ್ಲಿ ಇದ್ದಾರೆ, ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರಿ ಅವ್ರಿಗೆಲ್ಲ? ಏನ್ ಅದೇ ಸರ್, ನೀವು ಮತ್ತೆ ಏನ್ ಹೇಳಿದ್ರೆ ಅದೇನು ಸೇಫ್ ಅಲ್ಲಿ ಇದೀವಿ ನಾವು, ಏನ್ ತೊಂದರೆ ಇಲ್ಲ, ಯಾರು ಭಯಪಡುವ ಅಗತ್ಯ ಇಲ್ಲ, ನಾವು ಫುಲ್ ಸೇಫ್ ಅಲ್ಲಿ ಇದೀವಿ. ಗವರ್ಮೆಂಟ್ ಫುಲ್ ಸಪೋರ್ಟ್ ಮಾಡ್ತಾ ಇದೆ, ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದಾರೆ, ಅಲರ್ಟ್ ಮೆಸೇಜ್ ಗಳನ್ನ. ಸೊ ಏನು ಹೆದರಿಕೆ ಏನು ಇಲ್ಲ. ಈಗ ಬೆಳಗಿಂದ ಸುಮಾರು ಜನ ಮಾತನಾಡಿದ್ರು ನಮ್ಮ ಜೊತೆ, ದುಬೈ ಇಂದಾನೆ, ಬೆಹರೇನ್ ಇಂದ ಮಾತನಾಡಿದ್ರು. ಸಿಕ್ಕಾಪಟ್ಟೆ ನಿನ್ನೆಯಿಂದ SOS ಮೆಸೇಜಸ್ ಎಲ್ಲ ತುಂಬಾ ಬರ್ತಾ ಇತ್ತಂತೆ, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅದು ನಮಗೂ ರಾತ್ರಿ ಬಂದಿದೆ ಅಷ್ಟೇ, ಒಂದು 12 ಗಂಟೆ ಅಷ್ಟೊತ್ತಿಗೆ ಬಂದಿದೆ ಮೆಸೇಜ್ಗಳು. ಅದು ಬಿಟ್ರೆ ಮತ್ತೆ ಏನು ಮೆಸೇಜ್ ಬಂದಿಲ್ಲ, ಇಷ್ಟವರೆಗೆ ಯಾವ ಮೆಸೇಜ್ ಬಂದಿಲ್ಲ. ಎಲ್ಲ ನಾರ್ಮಲ್ ಇದೆ. ನಮ್ಮ ಮನೆ ಹತ್ರ ಕೆಳಗಡೆ ನೋಡಿದ್ರೆ ಎಲ್ಲಾನು ನಾರ್ಮಲ್ ಇದೆ, ಜನರು ನಾರ್ಮಲ್ ಇದ್ದಾರೆ, ಎಲ್ಲರೂ ಅವರ ಕೆಲಸ ಮಾಡ್ಕೊಂಡಿದ್ದಾರೆ. ಏನು ಎದುರುವಂತದ್ದು ಏನಿಲ್ಲ. ನಿನ್ನೆ ರಾತ್ರಿ ಎಲ್ಲ ತುಂಬಾ ಜೋರಾಗಿತ್ತ? ರಾತ್ರಿ ಮೆಸೇಜ್ಗಳು ಬರ್ತಾ ಇತ್ತು, ಸ್ವಲ್ಪ ಮಿಸೈಲ್ಸ್ ಅವರು ಇಂಟರ್ಸೆಪ್ಟ್ ಮಾಡ್ಬೇಕಾದ್ರೆ ಅದರದ್ದು ಸೌಂಡ್ ಕೇಳ್ತಾ ಇತ್ತು. ಅರ್ಲಿ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಕೇಳ್ತು ಅಷ್ಟೇ, ಆಮೇಲೆ ಏನಿಲ್ಲ. ಇವಾಗ ಒಂದು ಲಾಸ್ಟ್ ಒಂದು 2-3 ಅವರ್ಸ್ ಇಂದ ಏನ್ ಆತರ ಕೇಳಿಸ್ತಾ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಏನೇನು ಇನ್ಸ್ಟ್ರಕ್ಷನ್ಸ್ ಗಳು ಕೊಡ್ತಾ ಇದ್ದಾರೆ ನಿಮಗೆ ಅಲ್ಲಿ ಗೌರ್ಮೆಂಟ್ ಕಡೆ? ಏನಿಲ್ಲ, ಔಟ್ಡೋರ್ ಹೋಗ್ಬೇಡಿ ಜಾಸ್ತಿ, ಮನೆಯಲ್ಲೇ ಇರಿ, ಸೇಫ್ ಆಗಿರಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಆತರ ಮೆಸೇಜ್ಗಳು ಬರ್ತಾ ಇದೆ. ಔಟ್ಡೋರ್ ಆಕ್ಟಿವಿಟೀಸ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಅದೊಂದು ಲಾಸ್ಟ್ ಮೆಸೇಜ್ ಬಂದಿದೆ ರಾತ್ರಿ ಒಂದು 12:30 ಬಂದಿದೆ, ಆಮೇಲೆ ಯಾವ ಮೆಸೇಜ್ ಬಂದಿಲ್ಲ. ತಾವು ವರ್ಕಿಂಗ್ ಅಲ್ಲಿ ಇರೋದಾ ಸರ್? ಹೌದು, ನಾವು ವರ್ಕಿಂಗ್ ಅಲ್ಲಿ ಇದೀವಿ. ಈಗ ಈ ಆಫೀಸ್ ವರ್ಕ್ ಗಳೆಲ್ಲ ಯಥಾ ಪ್ರಕಾರವಾಗಿ ನಡೀತಾ ಇದೆಯಾ? ಎಲ್ಲ ಸ್ಟಾಪ್ ಮಾಡಿದಾರೆ ಹೇಗೆ? ಎಲ್ಲ ಯಥಾ ಪ್ರಕಾರ ಇದೆ ಸರ್. ನಾಳೆನೂ ಆಫೀಸ್ ಇದೆ ನಮ್ಗೆ, ಏನು ಮೆಸೇಜ್ ಬಂದಿಲ್ಲ ಆಫೀಸ್ ಕಡೆಯಿಂದ. ನಾರ್ಮಲ್ ವರ್ಕಿಂಗ್ ಇದೆ. ಸ್ಕೂಲ್ಸ್ ಅಷ್ಟೇ ಹೋಮ್ ಸ್ಕೂಲಿಂಗ್ ಹೇಳಿದ್ದಾರೆ, ಒಂದು 3 days ಇನ್ನು ಹೋಮ್ ಸ್ಕೂಲಿಂಗ್ ಇದೆ, ಸ್ಕೂಲ್ಸ್ ಮಾತ್ರ. ಮತ್ತೆ ಎಲ್ಲ ಯಥಾ ಪ್ರಕಾರನೇ ಇದೆ. ಅಂದ್ರೆ ಸ್ಕೂಲ್ಗಳನ್ನ ಬಂದ್ ಮಾಡಿದ್ದಾರೆ? ಸ್ಕೂಲ್ಗಳನ್ನ 3 daysಗೆ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ, ಸ್ಕೂಲ್ಸ್ ಎಲ್ಲ ಬಂದಿದೆ ಅಂದ್ಬಿಟ್ಟು 3 days ಬಂದಿದೆ. ಓಕೆ. ಈ ವರ್ಕಿಂಗ್ ಅಲ್ಲಿ ಇರೋರಿಗೆ ಹೇಗೆ ವರ್ಕ್ ಫ್ರಮ್ ಹೋಮಾ? ನಾರ್ಮಲ್ ಇದೆ, ಏನು ಮೆಸೇಜ್. ಓಕೆ, ಎಷ್ಟು ಜನ ಇದ್ರೆ ಸರ್ ತಾವೆಲ್ಲ ಇಲ್ಲಿ? ಥ್ಯಾಂಕ್ ಯು ಗಣೇಶ್ ಪ್ರಸಾದ್ ಅವರೇ, ನೀವು ಸರಿ ಜೊತೆ ಮಾತನಾಡೋದಕ್ಕೆ. ಸೊ ಅಲ್ಲಿನ ಪರಿಸ್ಥಿತಿ ವಿವರಿಸ್ತಾ ಇದ್ರು, ಅಲ್ಲೇ ರೆಸಿಡೆಂಟಲ್ ಅವರು, ಅಲ್ಲೇ ಇರುವಂಥವರು. ಸೊ ಅವ್ರು 15 ವರ್ಷ ಆಯ್ತಂತ ಅಲ್ಲಿ ಹೋಗಿ, 18 ವರ್ಷ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವತ್ತೂ ಇಂತಹ ಪರಿಸ್ಥಿತಿಯನ್ನು ನಾವು ನೋಡೇ ಇರಲಿಲ್ಲ. ಸೊ ಯಾವತ್ತೂ ಈ ರೀತಿಯಾದಂಥ ಯುದ್ಧದ ವಾತಾವರಣಗಳು ಅಲ್ಲಿ ಕಂಡು ಬಂದಿರಲಿಲ್ಲ, ಜನಕ್ಕೆಲ್ಲ ಹೊಸದಿದು. ಸೊ ಏಕಾಏಕಿಯಾಗಿ ಮಿಸೈಲ್ ದಾಳಿ ಅಂದ ತಕ್ಷಣ ಒಂದು ದೊಡ್ಡ ಮಟ್ಟದ ಗಾಬರಿ ಇದ್ದೇ ಇದೆ. ಸೊ ಅದನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಬ್ಲಾಸ್ಟಿಂಗ್ ಆಗುವಂಥ ಸೌಂಡ್ಗಳು, ಈ ಮಿಸೈಲ್ಗಳು ಹಾರುವಾಗ ಬರುವಂಥ ಜೋರಾದ ಶಬ್ದ ಕೇಳಿಸ್ತಾ ಇತ್ತು. ಮೆಸೇಜ್ಗಳು SOS ಅಂದರೆ ಅಲರ್ಟ್ ಮೆಸೇಜ್ಗಳು, ಮಿಸೈಲ್ ಬರುತ್ತೆ ಬೀಳುತ್ತೆ ಅನ್ನುವಂತಹ ರೀತಿಯಲ್ಲಿದ್ದಾಗ ಸೊ ಅದು ಮೊಮೆಂಟಿನೇ ಮೆಸೇಜನ್ನು ಕಳಿಸ್ತಾ ಇರುತ್ತೆ. ಸೊ ಅದು ಸಿಕ್ಕಾಪಟ್ಟೆ ಬರ್ತಾ ಇತ್ತಂತೆ. ಇವತ್ತೆಲ್ಲವೂ ಕೂಡ ಸ್ವಲ್ಪ ತಣ್ಣಗಾಗಿದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ರು. ನಾರ್ಮಲ್ ಆಗಿದೆ, ಪ್ರತಿನಿತ್ಯದ ರೀತಿಯಾದಂತಹ ಜೀವನ ನಡೀತಾ ಇದೆ ನಮ್ಮದು. ನಾಳೆ ಆಫೀಸ್ ಕೂಡ ಇದೆ, ಆಫೀಸ್ಗೂ ಕೂಡ ಹೋಗಬೇಕಾಗಿದೆ. ಆದರೆ ಶಾಲಾ ಕಾಲೇಜುಗಳನ್ನು ಮಾತ್ರ ಬಂದ್ ಮಾಡಲಾಗಿದೆ 3 ದಿನಗಳ ಕಾಲ ಅಂತ ಅಲ್ಲಿರುವಂಥ ಸ್ಥಳೀಯರು, ಕರ್ನಾಟಕ ಮೂಲದವರು, ಅಲ್ಲಿನ ರೆಸಿಡೆಂಟ್ ಅನಿವಾಸಿ ಭಾರತೀಯರು, ಗಣೇಶ್ ಪ್ರಸಾದ್ ಅವರ ಹೆಸರು. ಸೊ ಅವರು ಅಲ್ಲಿನ ಸದ್ಯದ ಚಿತ್ರಣ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ವಿವರಿಸ್ತಾ ಇದ್ರು. ಹಾಗಾಗಿ ಯಾವುದೇ ರೀತಿಯಾಗಿ ಭಯ ಪಡುವಂತಹ ವಾತಾವರಣ ಸದ್ಯಕ್ಕಿಲ್ಲ ಅನ್ನುವಂಥ ವಿಚಾರ ಇದರಿಂದ ಗೊತ್ತಾಗ್ತಾ ಇದೆ.
الشارع مضروب. الدائري السابع الملك فهد مضروب الشارع. ಇರಾನ್ ಮೇಲಿನ ಆ ದಾಳಿಯ ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋ ರಿಲೀಸ್ ಮಾಡಿದ ಇಸ್ರಾಯೇಲ್. ಖಮೇನಿ ಮನೆಯನ್ನ ಉಡಿಸ್ ಮಾಡಿರುವಂತಹ ಆ ವಿಡಿಯೋವನ್ನ ಇಸ್ರಾಯೇಲ್ ರಿಲೀಸ್ ಮಾಡಿದೆ. ಭಯಾನಕ ದೃಶ್ಯದ ವಿಡಿಯೋ ರಿಲೀಸ್ ಮಾಡಿದೆ ಇಸ್ರಾಯೇಲ್. ಹೊಡೆದು ಹಾಕಿದ್ದು ಹೀಗೆ ಅಂತ ಬೆಚ್ಚಿ ಬೀಳಿಸುವಂತಿದೆ ದಾಳಿಯ ದೃಶ್ಯ ನೋಡಿದು. ಯಾವ ಬಿಲ್ಡಿಂಗ್ನಲ್ಲಿ, ಯಾವ ಅಪಾರ್ಟ್ಮೆಂಟ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿ ಅಡಗಿಕೊಂಡು ಕುಳಿತಿದ್ರು ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆ, ಟೆಹರಾನ್ನಲ್ಲಿದು ಖಚಿತ ಮಾಹಿತಿ ಮೇರೆಗೆ ಅಟ್ಯಾಕ್ ಮಾಡಿತ್ತು. ಇಸ್ರಾಯೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮಿಸೈಲ್ಗಳ ದಾಳಿಯನ್ನು ನಡೆಸಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಇಡೀ ಕಟ್ಟಡವನ್ನು. ನೋಡಿ, ಆಲ್ಮೋಸ್ಟ್ 2 ಕಟ್ಟಡವನ್ನು ಹೊಡೆದಾಕಿದ್ದಾರೆ. ಇಡೀ ಏರಿಯಾನೇ ಛಿದ್ರ ಆಗಿ ಹೋಗಿದೆ. ಸೊ ಈ ಬಿಲ್ಡಿಂಗ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿ ಇದ್ರು. ಅವರ ಮಗಳು, ಅಳಿಯ ಮತ್ತು ಮೊಮ್ಮಗು 4 ಸೇರಿದಂಗೆ 7 ಜನ ಇರಾನ್ನ ಪ್ರಮುಖ ಸೇನಾ ಅಧಿಕಾರಿಗಳು, ಸರ್ಕಾರದ ಪ್ರಮುಖ ಅಧಿಕಾರಿಗಳು ಕೂಡ ಇದ್ರು ಇವರ ಜೊತೆಗೆ. ಎಲ್ಲರೂ ಕೂಡ ಧ್ವಂಸ ಆಗಿ ಹೋಗಿದ್ದಾರೆ, ಛಿದ್ರ ಆಗಿ ಹೋಗಿದ್ದಾರೆ ಈ ಮಿಸೈಲ್ ದಾಳಿಗೆ. ಸೊ ಈ ಒಂದು ವಿಡಿಯೋವನ್ನ ಇಸ್ರಾಯೇಲ್ ಹಂಚಿಕೊಂಡಿದೆ, ಪೋಸ್ಟ್ ಮಾಡಿದೆ ಈ ವಿಡಿಯೋವನ್ನ. ಖಮೇನಿಯ ಹೊಡೆದು ಹಾಕಿದಂತಹ ದೃಶ್ಯಗಳಿದು ಅಂತ ಇಸ್ರಾಯೇಲ್ ರಿಲೀಸ್ ಮಾಡಿರೋದು. ದುಬೈ ಕನ್ನಡಿಗರ ಸಂಘದ ಅಧ್ಯಕ್ಷ ಶಶಿಧರ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಬೆಳಗಿಂದ ಸುಮಾರು ಜನ ಮಾತನಾಡಿದ್ರು ಸರ್ ನಮ್ಮ ಜೊತೆ, ಅಬುದಾಬಿ, ದುಬೈಯಿಂದ, ಬೆಹರೇನ್ನಿಂದ. ಅವರು ಹೇಳ್ತಾ ಇರೋದೊಂದೇ, ಅಂದರೆ ಸೇಫ್ ಆಗಿದ್ದೀವಿ, ಆತಂಕ ಪಡುವ ಹಾಗೆ ಏನಿಲ್ಲ, ಎಲ್ಲ ಇದೆ, ಆದರೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾ ಇದ್ದಾರೆ, ಈ ಪರಿಸ್ಥಿತಿಯನ್ನ ಬೇರೆ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ. ಸೊ ಆ ಬಗ್ಗೆ ಏನಾದರೂ ಕ್ರಮಗಳು ಆಗ್ತಾ ಇದೆ ಅನ್ನೋ ಬಗ್ಗೆ ಏನಾದರೂ ಮಾಹಿತಿ ತಮಗೆ ಸಿಕ್ಕಿದೆಯಾ? ಇಲ್ಲ ಸರ್, ಆ ತರದ್ ಯಾವುದೇ ಸುದ್ದಿ ನಮ್ಮ ಹತ್ರ ಇಲ್ಲ. ಯಾಕೆ ಅಂತಂದ್ರೆ ಈಗ ದುಡ್ಡು ಕೇಳೋದೇನಕ್ಕೆ ಅಂತಂದ್ರೆ ಈಗ ರಂಜಾನ್ ನಡೀತಾ ಇದೆ, ಹೋಟೆಲ್ ಎಕ್ಸ್ಟೆನ್ಷನ್ ಇದ್ರೆ ಈಸಿಯಾಗಿ ಆಗುತ್ತೆ, 100% ಆಕ್ಯುಪೆನ್ಸಿ ಇಲ್ಲ. ಸೊ ಸದ್ಯಕ್ಕೆ ಇಲ್ಲಿ ಒಂದು 35 ಜನ ಬಳ್ಳಾರಿ ಕಡೆಯಿಂದ ಬಂದವರು ಸ್ಟ್ಯಾಂಡರ್ಡ್ ಆಗಿದ್ರು, ಅವ್ರಿಗೂ ಕೂಡ ಹೋಟೆಲ್ ವ್ಯವಸ್ಥೆ ಆಗಿದೆ. ಅಂದ್ರೆ ಈ ಹೋಟೆಲ್ಗಳು ರಿಸರ್ವ್ಡ್ ಆಗಿರೋ ಕಾರಣಕ್ಕಾಗಿನಾ? ಹೌದು, ಕೆಲವರು ಆತರ ಮಾಡ್ಬೋದು ಅನ್ಸುತ್ತೆ, ಬಟ್ ಆದ್ರೆ ಬಹಳಷ್ಟು ಜನ ಆತರ ಮಾಡ್ತಾ ಇಲ್ಲ. ಯಾಕೆಂದ್ರೆ ಹೋಟೆಲ್ ಆಕ್ಯುಪೆನ್ಸಿ ಕಮ್ಮಿ ಇದೆ, ರಂಜಾನ್ ನಡೀತಾ ಇರೋದ್ರಿಂದ ಅಷ್ಟೊಂದು ಟೂರಿಸ್ಟ್ಗಳು ಇಲ್ಲ. ಸೊ ಹಂಗಾಗಿ ಹೈ ಆಕ್ಯುಪೆನ್ಸಿ ಇದೆ ಅಂತಿಲ್ಲ. ಸೊ ಎಕ್ಸ್ಟೆನ್ಷನ್ಸ್ ಈಸಿಯಾಗಿ ಸಿಗ್ತಾ ಇದೆ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಆತರ ಏನಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ಸೊ ನಮ್ಮ ಪ್ರವೀಣ್ ಶೆಟ್ಟರ್ದು ಒಂದು ಹೋಟೆಲ್ ಇದೆ, ಫಾರ್ಚೂನ್ ಹೋಟೆಲ್ ಅಂತ ಹೇಳಿ, ಸುಮಾರು ಹೋಟೆಲ್ಗಳಿದೆ. ಅಗತ್ಯ ಬಿದ್ರೆ ಅಲ್ಲಿ ಕೂಡ ನಾವು ರೆಫರ್ ಮಾಡಿ ಅಲ್ಲಿ ಕೂಡ ಸೇರಿಸುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಕರ್ನಾಟಕ ಸಂಘ ದುಬೈ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕೂಡ ಆಗಿದೆ. ಸೊ ಸರ್ಕಾರದ ಜೊತೆ ಸಂಪರ್ಕನೂ ಕೂಡ ಇವತ್ತು ಸಂಜೆ ಮೀಟಿಂಗ್ ಕರೆದಿದ್ದೇವೆ, ಮಾತಾಡ್ತಾ ಇದ್ದೇವೆ. ಯಾಕೆಂತಂದ್ರೆ ಇಲ್ಲಿ ಬಹಳಷ್ಟು ಜನ ಟೂರಿಸ್ಟ್ ಪ್ಯಾನಿಕ್ ಆಗ್ತಾ ಇದ್ದಾರೆ. ಅವ್ರಿಗೆ ನಾನು ಇಷ್ಟೇ ಹೇಳಕ್ ಇಷ್ಟ ಪಡೋದು, ನೀವೇನ್ ಬಂದಿದ್ದೀರಲ್ಲ, ಸೇಫ್ ಆಗಿದೆ ಇಲ್ಲಿ ಕಂಟ್ರಿ, ಏನು ಪ್ರಾಬ್ಲಮ್ ಯಾರಿಗೂ ಆಗಿಲ್ಲ ಇದುವರೆಗೂ. ಸೊ ಹಂಗಾಗಿ ನೀವು ಯೋಚನೆ ಮಾಡುವಂತ ಅಗತ್ಯ ಸದ್ಯಕ್ಕಿಲ್ಲ. ಯಾಕೆಂದ್ರೆ ಹೊರಗಡೆ ಓಡಾಡದೆ ಇದ್ರೆ ಆಯ್ತು ಅಷ್ಟೇನೆ. ಇಲ್ಲಿ ಯಾವುದೇ ತರಹದ ಸಾವು ನೋವುಗಳು ಸಂಭವಿಸಿಲ್ಲ. ಅದಾದ ನಂತರ ಸೊ ನಿಮ್ಗೇನು ಆ ಮಿಸೈಲ್ಸ್ ಬಂದ್ರು ಕೂಡ ಅದು ಇಂಟರ್ಸೆಪ್ಟ್ ಆಗಿ ಕೆಳಗಡೆ ಬೀಳ್ತಾ ಇದೆಯೇ ಹೊರತು ಯಾವುದೇ ತರದ ಡೈರೆಕ್ಟ್ ಹಿಟ್ ಆ ತರದ್ ಏನು ಆಗ್ತಾ ಇಲ್ಲ. ಸೊ ಹಂಗಾಗಿ ಬಹಳಷ್ಟು ಜನ ಇದ್ರ ಹೆಲ್ಪಿಗೆ ಬರ್ತಾ ಇದ್ದಾರೆ. ಸೊ ನಮ್ಮ ಪರ್ವ ಗ್ರೂಪ್ ಇಂದನೂ ಕೂಡ ನಾವು ಸಪೋರ್ಟ್ ಮಾಡ್ಲಿಕ್ಕೆ ರಿಕ್ವೈರ್ಡ್ ಇದ್ದವ್ರಿಗೆ ನಾವು ಎಮರ್ಜೆನ್ಸಿ ಮೆಡಿಸಿನ್ಸ್ ಏನಾದ್ರು ಇದ್ರೆ ನಾವು ಮಾಡ್ಲಿಕ್ಕೆ ಹೇಳಿದ್ದೇವೆ. ಮತ್ತೆ ಕನ್ನಡಿಗಸ್ ಹೆಲ್ಪ್ ಲೈನ್ ಅಂತ ಹೇಳಿ ಕೋವಿಡ್ ನಲ್ಲಿ ಏನ್ ಮಾಡಿದ್ವಿ ಅಲ್ಲಿಂದನೂ ಕೂಡ ನಾವು ಶುರು ಮಾಡಿದ್ದೇವೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದೀವಿ ಕೂಡ ನಾವು. ಸೊ ಪ್ಯಾನಿಕ್ ಆಗ್ಬೇಡಿ ಅಷ್ಟೇನೆ. ಬಂದಿರೋ ಏನು ಟೂರಿಸ್ಟ್ ಏನಾಗುತ್ತೆ, ನಾವ್ ಇಲ್ಲೇ ಇರೋದ್ರಿಂದ ನಮ್ಗೆ ಗೊತ್ತು ಈ ಕಂಟ್ರಿ ಏನು ಅಂತ, ನಾವು ಪೀಸ್ಫುಲ್ ಆಗಿದ್ದೀವಿ, ನಮ್ಗೇನ್ ತೊಂದರೆ ಇಲ್ಲ. ಟೂರಿಸ್ಟ್ ಪ್ಯಾನಿಕ್ ಆಗ್ತಾ ಇದ್ದಾರೆ. ಕೆಲವೆಲ್ಲ ಕಾಲ್ಸ್ ಬಂತು ನನ್ಗೆ, ಅವ್ರ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ತಾಯಿ ಫೋನ್ ಮಾಡಿ ಅಳ್ತಾ ಇದ್ದಾರೆ. ಸೊ ಆ ರೀತಿ ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ಸೊ ತೊಂದರೆ ಇಲ್ಲ.
ಸೊ ಇಲ್ಲಿ ಸೇಫ್ಟಿ ಇಸ್ ಅ ಹೈಯೆಸ್ಟ್ ಪ್ರಯಾರಿಟಿ. ಲೋಕಲ್ ಅಥಾರಿಟೀಸ್ ಬಹಳ ವಿಜಿಲೆಂಟ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಯೋಚನೆ ಮಾಡೋ ಅಗತ್ಯ ಇಲ್ಲ ನನ್ನ ಪ್ರಕಾರ. ಆಮೇಲೆ ಇನ್ನೊಂದಷ್ಟು ಟೀಮು, ಇನ್ನೊಂದು 70 ಜನ ಟೀಮ್ ಕೂಡ ಇಲ್ಲಿ ಬಂದಿದೆ. ಬಳ್ಳಾರಿ MLA ಅವರು ಇಲ್ಲಿದ್ದಾರೆ. ಸೊ ಅವರೆಲ್ಲರನ್ನೂ ಸಂಪರ್ಕ ಮಾಡಿದ್ದೀನಿ, ಎಲ್ಲರೂ ಸೇಫ್ ಆಗಿದ್ದಾರೆ. ಸೊ ಆತಂಕ ಪಡುವಂತ ವಿಷಯ ಇನ್ನೂ ಇಲ್ಲ. ಸೊ ನಾವು ಅನ್ಕೊಳ್ತಾ ಇರೋದು ಇನ್ನೊಂದು 2 ದಿನದಲ್ಲಿ ಈ ಒಂದು ಪರಿಸ್ಥಿತಿ ಸುಧಾರಿಸಿ ಸೊ ಫ್ಲೈಟ್ಸ್ ಎಲ್ಲ ರೀಓಪನ್ ಆಗುತ್ತೆ ಅಂತ ನಾವು ಹೋಪ್ಸ್ ಅಲ್ಲಿ ಇದ್ದೀವಿ. ಈಗ ಅವ್ರ ಜೊತೆ ಕಾಲಲ್ಲಿ ಮಾತಾಡಿದ್ದು ಅಷ್ಟೇನಾ ಸರ್ ತಾವೀಗ? ಏನಾದರೂ ತಮಗೆ ತುಂಬ ನಿಯರೆಸ್ಟ್ ಲೊಕೇಶನಲ್ಲಿ ಏನಾದರೂ ಇದ್ದರೆ ತಾವೇ ಖುದ್ದಾಗಿ ಹೋಗಿ ಏನಾದರೂ ಮೀಟ್ ಆಗಿ ಬರುವಂಥದ್ದು ಏನಾದರೂ ಚಾನ್ಸಸ್ ಇದೆಯಾ? ಇಲ್ಲ ಸರ್, ಇಲ್ಲಿ ಅನ್ನೆಸರಿ ಟ್ರಾವೆಲ್ ಮಾಡಬೇಡಿ ಅಂತ ಅಡ್ವೈಸರಿ ಕೊಟ್ಟಿದ್ದಾರೆ. ಓಕೆ. ಸೊ ಹಂಗಾಗಿ ಹೊರಗಡೆ ಹೋದ್ರು ಕೂಡ ಸೊ ಪೊಲೀಸು ಕೇಳೋ ಚಾನ್ಸ್ ಇರುತ್ತೆ, ನೀವು ಯಾಕೆ ಹೊರಗಡೆ ಬಂದಿದ್ದೀರಾ, ಅದಕ್ಕೊಂದು ವ್ಯಾಲಿಡ್ ರೀಸನ್ ಇರ್ಬೇಕು, ಮೆಡಿಕಲ್ ರೀಸನ್ ಇರ್ಬೇಕು. ಸೊ ಇಲ್ಲ ಅಂದ್ರೆ ಹೋಗೋದು ತಪ್ಪಾಗುತ್ತೆ. ಯಾಕೆಂದ್ರೆ 100% ಫಾಲೋ ಮಾಡ್ತಾರೆ ಇಲ್ಲಿ ರೂಲ್ಸ್ ನ ಎಲ್ಲರೂ ಕೂಡ. ಹಂಗಾಗಿ ನಾವು ಹೋಗ್ತಾ ಇಲ್ಲ ಅಷ್ಟೇನೆ. ಈ ಫೋನು, ನೆಟ್ವರ್ಕ್, ಇಂಟರ್ನೆಟ್ ಆ ಬಗ್ಗೆ ಏನು ಸಮಸ್ಯೆ ಇಲ್ಲವಲ್ಲ? ಎಲ್ಲ ಪರ್ಫೆಕ್ಟ್ ಇದೆ ಸರ್, ಆಲ್ ಆಪ್ಟಿಮಲ್ ಆಗಿ ವರ್ಕ್ ಆಗ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಸೊ ಈವನ್ ಫುಡ್ ಸರ್ವಿಸಸ್ ಎಲ್ಲದೂ ಕೂಡ ಮನೆಗೇನೆ ಬರ್ತಾ ಇದೆ, ಹೋಮ್ ಡೆಲಿವರಿ ಕೂಡ ಬರ್ತಾ ಇದೆ. ಸೊ ಹೋಟೆಲ್ ರೆಸ್ಟೋರೆಂಟ್ಸ್ ಆರ್ಡರ್ಸ್ ಮಾಡ್ತಾ ಇದೀವಿ. ನಾರ್ಮಲ್ ಆಗಿದೆ, ಲೈಫ್ ನಾರ್ಮಲ್ ಆಗಿದೆ, ಯೋಚನೆ ಮಾಡೋಂತ ಅಗತ್ಯ ಇಲ್ಲ. ಬಟ್ ಈಗ ಗಲ್ಫ್ ಕಂಟ್ರಿಗಳಲ್ಲಿ ಇದ್ದಕ್ಕಿದ್ದಂಗೆ ಹಿಂಗೆ ಯುದ್ಧದ ವಾತಾವರಣ ಅಂದ ತಕ್ಷಣ ಅದು ಹೊಸದನಿಸ್ಬಿಡುತ್ತೆ. ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ ಇದು. ಇಲ್ಲಿ ಬಂದು ಮಿಸೈಲ್ ಬೀಳುತ್ತೆ ಅಂದರೆ ಐ ಥಿಂಕ್ ನೀವು ಇಲ್ಲಿವರೆಗೂ ನೋಡಿರ್ಲಿಕ್ಕಿಲ್ಲ ಇದನ್ನೆಲ್ಲ ಅಲ್ಲಿ. ಇಲ್ಲ ಸರ್, ನಾನು ಇಲ್ಲಿಗೆ ಬಂದು 25 ವರ್ಷ ಆಯ್ತು, ಬಟ್ ನೋಡ್ಲಿಲ್ಲ ನಾನು ಈ ತರದ ಒಂದು ಸಿಚುವೇಶನ್ ಇರ್ಲಿಲ್ಲ. ಸೊ ಇದು ಫಸ್ಟ್ ಟೈಮ್. ಭಯದ ವಾತಾವರಣ ಇರುತ್ತೆ ಒಂದ್ ಸ್ವಲ್ಪ ಸಹಜವಾಗಿ. ಭಯ ಇದ್ದೇ ಇರುತ್ತೆ, ಯಾಕೆಂದ್ರೆ ನಿಮ್ ಕಣ್ ಮುಂದೆನೆ ಆಕಾಶದಲ್ಲಿ ಈ ತರದ ಇಂಟರ್ಸೆಪ್ಷನ್ಸ್ ನೋಡಿರಲ್ಲ ನಾವು ಯಾವತ್ತೂ ಕೂಡ. ಸೊ ಆ ತರದೆಲ್ಲ ನಾವು ನೋಡಿದ್ದೆ, ನಿನ್ನೆ ರಾತ್ರಿ ನೋಡಿದ್ವಿ. ಬಟ್ ಇವಾಗ ಕನ್ಸಿಡರಬಲಿ ಕಮ್ಮಿ ಆಗೋಗಿದೆ, ಆ ಮೊಮೆಂಟ್ ಅಲ್ಲಿ ಆಗಿದೆ. ಸೊ ಇವಾಗ ಏನ್ ಅದಿಲ್ಲ. ಅವ್ರು ರೆಗ್ಯುಲರ್ ಆಗಿ 1 ಗಂಟೆಲಿ 5-6 ಸತಿ ಆಗ್ತಾ ಇತ್ತು, ಈಗ ಅದು ನಿಂತಿದೆ ಬೆಳಗ್ಗೆಯಿಂದ. ಅದರಿಂದ ನಮ್ಗೆ ಹೋಪ್ಸ್ ಜಾಸ್ತಿ, ಈಗ ಸೆಟ್ಲ್ ಆಗ್ತಾ ಇದೆ ಅಂತ ಹೇಳಿ. ಈಗ ಅಲ್ಲಿ ಎಷ್ಟು ಜನ ಟೀಮ್ ವರ್ಕ್ ಮಾಡ್ತಾ ಇದೆ ಸರ್ ನಿಮ್ದು? ಆಮೇಲೆ ವ್ಯಾಲಂಟರಿ ಆಗಿ ಕಾಲ್ ಮಾಡೋದು, ಈಗ ನಂಬರ್ಸ್ಗಳನ್ನ ನೀವೇ ತೆಗೆದುಕೊಳ್ತಾ ಇದ್ದೀರಾ ಹೇಗೆ, ಅಥವಾ ನಿಮ್ಮ ಹೆಲ್ಪ್ಲೈನ್ಗಳಿಗೆ ಕಾಲ್ಸ್ಗಳು ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಈಗ ಹಲವಾರು ವಾಹಿನಿಗಳು ಆಗ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು, ಅವರಿಗೆ ನಂಬರ್ ಕೂಡ ಕೊಟ್ಟಿದ್ದೀನಿ. ಸುಮಾರು 200 ಜನರನ್ನ ನಾವು ಇವಾಗಲೇ ಸಂಪರ್ಕ ಮಾಡಿದೀವಿ. ಅವರಿಗೆ ಸಾಂತ್ವನ ಹೇಳಿದೀವಿ, ಯೋಚನೆ ಮಾಡಬೇಡಿ ಅಂತ ಹೇಳಿ ಧೈರ್ಯ ತುಂಬಿದೀವಿ. ಅಗತ್ಯ ಬಿದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಹೇಳಿ, ನಾವು ಖಂಡಿತ ಇಮಿಡಿಯೇಟ್ ಆಗಿ ಬಂದು ನಿಮ್ಮ ಮೀಟ್ ಮಾಡಿ ಅಗತ್ಯವಾಗಿರೋದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿದೀವಿ. ಅದಕ್ಕೆ ಎಕ್ಸ್ಪರ್ಟ್ಸೇ ಇದ್ದಾರೆ. ನಮ್ಮ ಕರ್ನಾಟಕ ಸಂಘ ದುಬೈನಲ್ಲಿ ಒಂದು ಕಮ್ಯುನಿಟಿ ಸರ್ವಿಸ್ ವಿಂಗೇ ಇದೆ, ಅದರಲ್ಲಿ ಶ್ವೇತಾ ಜಾಧವ್ ಅಂತ. ಸೊ ಮೆಡಿಕಲ್ ಸೂಪರ್ವಿಷನ್ ಅವ್ರು ಮಾಡ್ತಾರೆ. ಶೀಸ್ ಬಂದು ಈ ಮೆಡಿಕಲ್ ಇಂಡಸ್ಟ್ರಿ. ಅದ್ರ ಜೊತೆಗೆ ಹಿದಾಯತ್ ಅಡ್ಡೂರ್ ಅಂತ ಇದ್ದಾರೆ, ಸಿದ್ಲಿಂಗೇಶ್ BR ಅಂತ ಶಿವಮೊಗ್ಗದವ್ರು ಅವರಿದ್ದಾರೆ, ಸುನಿಲ್ ಗವಾಸ್ಕರ್ ಇದ್ದಾರೆ. ನಮ್ಮ ಕರ್ನಾಟಕ ಸಂಘದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ದಯಾ ಕಿರೋಡಿನ್ ಇದ್ದಾರೆ, ಮನೋಹರ್ ಹೆಗ್ಡೆ, ಮಲ್ಲಿಕಾರ್ಜುನ್ ಗೌಡ್ರು, ನಾಗರಾಜ್ ರಾವ್ ಅಂತ ಹೇಳಿ. ಈಗ ಆಗ್ಲೇ ಒಂದು ಎಮರ್ಜೆನ್ಸಿ ಮೀಟಿಂಗ್ ಈಗ ಆಯ್ತು, ಜಸ್ಟ್ ಮುಗೀತು. ಇವಾಗ ಮುಗಿದ ತಕ್ಷಣ ಏನ್ ಅಪ್ರೋಚ್ ಮಾಡ್ಬೇಕು ಸರ್ಕಾರದ ಜೊತೆ ಅಂತಾನು ಕೂಡ ಡಿಸಿಷನ್ ಆಗಿದೆ. ಸೊ ರಾತ್ರಿ 8 ಗಂಟೆಗೆ ಇದು ಮೀಟಿಂಗ್ ಮಾಡ್ತಾ ಇದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ಕೂಡ ಸೇಫ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿ. ಕನ್ನಡಿಗರ ರಕ್ಷಣೆಗೆ ಕ್ರಮ ಅಂತ ರಾಜ್ಯದ ರಾಜಕೀಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ವಾಪಸ್ ಅವರನ್ನ ಕ್ಷೇಮವಾಗಿ ಕರೆದುಕೊಂಡು ಬರ್ತೀವಿ ಅಂತ ಏನ್ ಹೇಳಿದ್ದಾರೆ ಅಂತ ನೋಡಿ. ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರ ಇದೆಯಲ್ಲ, ಒಂದು ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು, ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಶಾಂತಿ ಮೂಡಿಸ್ಬೇಕು. ಇಡೀ ನಾವೆಲ್ಲ ಶಾಂತಿಗೋಸ್ಕರ ಪಠಣ ಮಾಡಬೇಕು. ನಾವು ಶಾಂತಿಯಿಂದಲೇ ನಮ್ಮ ಜನರನ್ನ ಉಳಿಸ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗೂ ನೋವಾಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ, ನಮ್ಮ ಭಾರತ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡಿಗರೆಲ್ಲ ಎಲ್ಲರಿಗೂ ಅಷ್ಟೇ, ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ಏನಾದ್ರು ಸೌದಿ ಅರೇಬಿಯಾ ಬದುಕ್ತಾ ಇದೆ ಅಂತಂದರೆ, ನಮ್ಮ ತಂಡ ನಮ್ಮ ದೇಶಗಳಿಂದ, ನಮ್ಮ ಭಾರತ ದೇಶದಿಂದ, ದಕ್ಷಿಣ ಭಾರತದಿಂದ ಎಲ್ಲರೂ ಹೋಗಿ ಅಲ್ಲಿ ವೃತ್ತಿ ಮಾಡಿಕೊಂಡು ಕೆಲಸ ಮಾಡಿ, ಒಂದೊಂದು ಕುಟುಂಬದಲ್ಲಿ ಈಗ ಕೇರಳಲ್ಲಿ ಮತ್ತು ನಮ್ಮ ಮಂಗಳೂರು ಕಡೆ
ಎಲ್ಲ ಒಂದೊಂದು ಕುಟುಂಬಕ್ಕೆ ಒಬ್ಬೊಬ್ಬರಾರು ಇರ್ತಾರೆ. ಅಲ್ಲೋಗಿ ಕೆಲಸ ಮಾಡಿ ಇವತ್ತು ಆ ದೇಶ ಬೆಳ್ಕೊಂಡು ಬಂದಿದೆ. ಸೊ ಅವರು ಬದುಕ್ತಾ ಇದ್ದಾರೆ, ಆ ದೇಶಕ್ಕೂ ಬೆಳೆಸ್ತಾ ಇದ್ದಾರೆ. ಹಾಗೆ ಇವತ್ತು ನಾವು ಪರಸ್ಪರ ಆ ದೇಶಕ್ಕೆ ಈಗೇನೋ ರಕ್ಷಣೆ ಕೊಡ್ತಾ ಇದ್ದೀವಿ. ಪ್ರತಿ ಗಂಟೆನೂ ಕೂಡ ಸಂದೇಶಗಳನ್ನು ಫೋನಲ್ಲಿ ಕಳಿಸ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ರು. ನಾನು ಅನೇಕರಿಗೆಲ್ಲ ಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಈಗಾಗಲೇ ಮಾರ್ಗದರ್ಶನ ಕೂಡ ಕೊಟ್ಟಿದೆ. ಸೊ ನಾವೆಲ್ಲ ಕೂಡ ಇವತ್ತು ಶಾಂತಿ ಕಾಪಾಡಲಿಕ್ಕೆ ಗಾಬರಿ ಆಗಬೇಡಿ ಅಂತೇಳಿ ನಾವೆಲ್ಲ ಮನವಿ ಮಾಡೋಣ. ಖಂಡಿತ ಇವತ್ತು ಭಾರತಕ್ಕೆ ಒಂದು ದೊಡ್ಡ ಗಂಡಾಂತರ ಇದರಿಂದ ಬಂದಿದೆ. ಅಲ್ಲ, ಇದು ಡಿಫಿಕಲ್ಟ್ ಸಿಚುವೇಶನ್. ಯಾಕಂದ್ರೆ ಫ್ಲೈಟ್ ಮೂವ್ಮೆಂಟ್ ಆಗ್ತಾ ಇಲ್ಲ. ನನ್ನ ಗಮನಕ್ಕೂ ಬಂದಿದೆ. ನಾನು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಸಂಬಂಧಿಸಿದ ಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಿ ಕನ್ನಡಿಗರೇನು ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ವಾಪಸ್ ತರುವುದರ ಬಗ್ಗೆ ನಾವು ಗಂಭೀರವಾಗಿ ಪ್ರಯತ್ನ ನಮ್ಮ ಸರ್ಕಾರ ಯಾವತ್ತಲೂ ಮಾಡ್ತದೆ. ಯಾಕಂದ್ರೆ ಎಲ್ಲೆಲ್ಲಿ ಮೋದಿ ಸರ್ಕಾರ ಬಂದ ನಂತರ ಅತ್ಯಂತ ಕಠಿಣ ಪ್ರದೇಶದಲ್ಲಿ ಉಕ್ರೇನಿಂದ ಹಿಡ್ಕೊಂಡು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರನ್ನ ಅತ್ಯಂತ ಯಶಸ್ವಿಯಾಗಿ ಕರ್ಕೊಂಡು ಬಂದಿರುವಂತ ಸರ್ಕಾರ ನಮ್ದು ಮೋದಿ ಸರ್ಕಾರ. ಹಾಗಾಗಿ ಇಲ್ಲೂ ಏನದ ಅದನ್ನ ನಾವು ಅಟೆಂಡ್ ಮಾಡ್ತೀವಿ. ಆದ್ರೆ ಬಹಳ ಪ್ರಕ್ಷುಬ್ಧ ಸ್ಥಿತಿ ಇದೆ. ಹಿಂಗಾಗಿ ವಿಮಾನವನ್ನ ಟೇಕ್ ಆಫ್ ಮಾಡೋದು ಡೇಂಜರಸ್ ಸ್ಥಿತಿಯೊಳಗಿರುವಂತಹ ಸಂದರ್ಭದೊಳಗ ನಾವು ಅಲ್ಲಿನ ತಾಂತ್ರಿಕ ವ್ಯಕ್ತಿಗಳು ಏನ್ ನಮ್ಗೆ ಸಲಹೆ ಕೊಡ್ತಾರೆ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಅವ್ರನ್ನು ಕೂಡ ನಾವು ಸುರಕ್ಷಿತವಾಗಿ ಕರ್ಕೊಂಡ್ ಬರೋದು ನಮ್ಮ ಪ್ರಥಮ ಆದ್ಯತೆ ಆಗಿದೆ. ಕನ್ನಡಿಗರಲ್ಲಿ ಸಿಕ್ಕಾಕೊಂಡಿರೋ ದುಬೈನಲ್ಲಿ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಕಲಬುರಗಿಯಿಂದನೂ ಕೂಡ ಒಂದು 8 ಜನ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದನೂ ಕೂಡ ಅವರ ಪೋಷಕರೆಲ್ಲರೂ ಫೋನ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನು ಡೈರೆಕ್ಷನ್ಸ್ ಅನ್ನು ನೀಡಿದೆ, ಎಲ್ಲಿದ್ದೀರಾ ಅಲ್ಲೇ ಇರಿ, ಯಾವಾಗ ವಿಮಾನ ಹಾರಾಟ ಪ್ರಾರಂಭ ಆಗುತ್ತೆ ಅವಾಗ ನಾವು ಮಾಡ್ತೀವಿ ಅನುಕೂಲ. ಹೌದು, ಈಗ ನನಗೆ ಕೆಲವು ಮಾಹಿತಿಗಳು ಇನ್ನೂ ಬರಬೇಕು. ಮಕ್ಕಳು ಇಲ್ಲಿಂದ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಸುಮಾರು 150 ಜನ ಅವರೆಲ್ಲ ಶಾಲೆ. ಇದು ಖಮೇನಿ ಹತ್ಯೆಗೆ ಖಂಡನೆ ವ್ಯಕ್ತವಾಗ್ತಾ ಇರೋದು. ಇರಾನ್ ಜನ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಟೆಹರಾನ್ನಲ್ಲಿರುವಂತಹ ವಿಶ್ವವಿದ್ಯಾಲಯದ ಮುಂದೆ ಶಿಯಾ ಮುಸ್ಲಿಂ ಸಮುದಾಯದ ಆಕ್ರೋಶ ಇದೆ ನೋಡಿ. ಲಕ್ಷಾಂತರ ಜನ ಜಮಾವಣೆ ಆಗಿದ್ದಾರೆ. ಯಾವಾಗ ಆಯತುಲ್ಲಾ ಅಲಿ ಖಮೇನಿ ಇರಾನ್ನ ಪರಮೋಚ್ಚ ನಾಯಕನ ಹತ್ಯೆ ಅನ್ನುವಂಥ ವಿಚಾರ ಗೊತ್ತಾಯಿತು, ಅಧಿಕೃತ ಆಯಿತು, ಅವಾಗಿಂದ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇರಾನ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೈರನ್ ಕೂಗ್ತಾ ಇರುವಂತಹ ಧ್ವನಿಯನ್ನು ನೀವು ಕೇಳಿಸ್ಕೊಳ್ಬಹುದು. ಇರಾನ್ನಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿರುವಂತಹ ಸಂದರ್ಭ ಆಯಿತು. ಸೊ ಅದರ ಸೈರನ್ ಮೊಳಗ್ತಾ ಇದೆ. ಕರಾಚಿಯಲ್ಲಿ, ಪಾಕಿಸ್ತಾನದ ಕರಾಚಿಯಲ್ಲಿ ಕಿಚ್ಚು. ಇಲ್ಲಿ ಕೂಡ ಶಿಯಾ ಸಮುದಾಯದ, ಮುಸ್ಲಿಂ ಸಮುದಾಯದ ಜನರು ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 10ಕ್ಕೂ ಹೆಚ್ಚು ಪ್ರತಿಭಟನಾಕಾರರ ಸಾವೇ ಆಗಿ ಹೋಗಿದೆ. ಸೊ ಆ ಪ್ರತಿಭಟನೆಯ ಕಿಚ್ಚು ಆಪರಿ ಇತ್ತು. ಅಮೆರಿಕದ ಕಾನ್ಸುಲೇಟ್ ಕಚೇರಿ, ಅಲ್ಲಿದ್ದಂತಹ ಅಮೆರಿಕದ ಕಾನ್ಸುಲೇಟ್ ಕಚೇರಿಯನ್ನು ಧ್ವಂಸ ಮಾಡಿದ್ದಾರೆ. ದೊಣ್ಣೆ ಕಲ್ಲುಗಳಿಂದ ಹೊಡೆದು ದಾಂಧಲೆನೇ ಆಗಿ ಹೋಗಿದೆ. 10 ಜನ ಸಾವನ್ನಪ್ಪಿದ್ದಾರೆ ಈ ಗಲಾಟೆಯಲ್ಲಿ, ಪ್ರತಿಭಟನೆಯಲ್ಲಿ. ವಿಶ್ವಸಂಸ್ಥೆ ಕಚೇರಿ ಎದುರಿಗೆ ಕೂಡ ಪ್ರತಿಭಟನೆ ಆಗಿದೆ. ಪ್ರಪಂಚದಾದ್ಯಂತ ಒಂದಿಷ್ಟು ಭಾಗಗಳಲ್ಲಿ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖಮೇನಿ ಹತ್ಯೆಯನ್ನು ಖಂಡಿಸಿ ವಿಶ್ವಸಂಸ್ಥೆ ಮುಂದೆ ದೊಡ್ಡ ಹೈ ಡ್ರಾಮಾ ನಡೆದಿದೆ. ಕಾಶ್ಮೀರದ ಬಂಡಿಪೋರದ ದೃಶ್ಯ ಇದು ಈಗ ನೋಡ್ತಾ ಇರೋದು. ನೋಡಲ್ಲಿ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಕಾಶ್ಮೀರದ ಬಂಡಿಪೋರದಲ್ಲಿ. ಇನ್ನು ವಿಶ್ವಸಂಸ್ಥೆ ತುರ್ತು ಸಭೆಯಲ್ಲಿ ಖಂಡನೆ ವ್ಯಕ್ತವಾಗಿದೆ. ಅಮೆರಿಕಾಗೆ ಇರಾನ್ ಕಠಿಣ ಸಂದೇಶವನ್ನ ರವಾನೆ ಮಾಡಿರುವಂತಹ ವಿಚಾರ. ತುರ್ತು ಸಭೆಯನ್ನ ಕರೆಯಲಾಯಿತು ವಿಶ್ವಸಂಸ್ಥೆಯಲ್ಲಿ. ಅಲ್ಲಿ ಈ ಒಂದು ಮೂಮೆಂಟ್ಗೆ ಖಂಡನೆ ವ್ಯಕ್ತವಾಗಿದೆ.